SIR ಹೌದು, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದರೆ ಈ ಸಮಗ್ರ ವಿಶೇಷ ಪರಿಷ್ಕರಣೆ ಅಂತ ಬಂದಾಗ ಬಹಳ ಗದ್ದಲ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ. ಕಾಂಗ್ರೆಸ್ನವರು ಬಹಳ ಪೂರ್ವಭಾವಿಯಾಗಿ ಜಾಗೃತಿ ಮೂಡಿಸುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಅಂದರೆ ಇಲ್ಲಿ ಅನರ್ಹರು ಯಾರೆಲ್ಲ ಇದ್ದರೆ ಅವರನ್ನು ಮತ ಪಟ್ಟಿಯಿಂದ ತೆಗೆದು ಹಾಕಬೇಕಾಗತ್ತೆ ಅಲ್ವಾ. ಶ್ರಮಿಕರು, ರೈತರು, ಕಾರ್ಮಿಕರು ಎಲ್ಲ ನಮ್ಮವ್ರಿ ಅಂತ ಕಾಂಗ್ರೆಸ್ ಈಗಾಗಲೇ ತಮ್ಮ ಹಣೆ ಪಟ್ಟಿಗೆ ಸೇರಿಸ್ಕೊಂಡ್ಬಿಟ್ಟಿದೆ. ಅವರೆಲ್ಲ ನಮ್ಮವರು ಅಂತ ಕಬ್ಜಾ ಮಾಡ್ಕೊಂಡ್ಬಿಟ್ಟಿದೆ. ಹಾಗಾಗಿ ಅವರಿಗೆಲ್ಲ ಎಚ್ಚರಿಕೆ ಕೊಡೋ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಆದರೆ ಚುನಾವಣಾ ಆಯೋಗದ ಒಂದು ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಒಂದು ಪ್ರಕ್ರಿಯೆ ಯಾವ ರೂಪವನ್ನು ಪಡೆದುಕೊಳ್ತಾ ಇದೆ. ಇವತ್ತು ಮೊದಲ ದಿನ ಬೆಂಗಳೂರಿನಲ್ಲಿ SIR ಗದ್ದಲ ಗೊಂದಲ ಕೂಡ ಜೋರಾಗೇ ಇದೆ. ಕಾಂಗ್ರೆಸ್ ಏಜೆಂಟ್ಸ್ನ ನಿರ್ಲಕ್ಷಿಸಿ ಬಿಜೆಪಿಯವರ ಜೊತೆ ಸಭೆ ಕೂಡ ನಡೀತಾ ಇದೆ ಅನ್ನೋ ಮಾಹಿತಿ ಇದೆ. ಬಿಜೆಪಿಯವರ ಜೊತೆ ಸಭೆ ಯಾವ ರೀತಿಯಲ್ಲಿ ನಡೀತಾ ಇದೆ ಅನ್ನೋದನ್ನು ಕೂಡ ಮುಂದಿನ ಹಂತದಲ್ಲಿ ಗಮನಿಸೋಣ. ಚಾಮರಾಜಪೇಟೆಯಲ್ಲಿ ಕಾಂಗ್ರೆಸ್ ಏಜೆಂಟ್ಸ್ ರಣರಣ ಅಂತ ನಿಗಿ ಕೆಂಡ ಕಾರ್ತಾ ಇದ್ದಾರಂತೆ. 31 BLOಗಳ ಪೈಕಿ, ಅಂದರೆ ಇಲ್ಲಿ ಬೂತ್ ಲೆವೆಲ್ ಆಫೀಸರ್ಸ್ ಅಂತ ಹೇಳ್ತೀವಲ್ಲ, ಬೂತ್ ಮಟ್ಟದ ಅಧಿಕಾರಿಗಳ ಪೈಕಿ ಸ್ಥಳಕ್ಕೆ ಬಂದಿದ್ದು ಬರೀ 14 BLOಗಳು ಮಾತ್ರ. 31 BLOಗಳು ಇಲ್ಲದೆ SIR ಮಾಡೋಕೆ ಬಿಡಲ್ಲ. ಹಾಗಾಗಿ ಕೈಪಡೆ ಇಲ್ಲಿ ಕೆಂಡ ಕಾರ್ತಾ ಇದೆ. 11 ಜನರನ್ನ ಕಳಿಸಿ ನಾವು SIR ಮಾಡ್ತೀವಿ ಅಂತ ಬಿಜೆಪಿ ಫುಲ್ ಗರಂ ಅವರು ಕೂಡ ಗರಂ ಆಗಿದ್ದಾರಂತೆ. ಚಾಮರಾಜಪೇಟೆಯಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ SIR ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ರಾಜಕೀಯ ಜಟಾಪಟಿ ಕೂಡ ನಡೀತಾ ಇದೆ. ಅಲ್ಲಿ ಅಧಿಕಾರಿ ಕೂಡ ಕಣ್ಣೀರು ಹಾಕ್ತಾ ಇದ್ದಾರಂತೆ. ಇಲ್ಲಿ ಮೇಜ್ ಕುಟ್ಟಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಸದಸ್ಯರು. ಬೇಕು ಅಂತಾನೆ ಕಾಂಗ್ರೆಸ್ ತಗಾದೆ ಅಂತ ಬಿಜೆಪಿಗರ ಗಲಾಟೆ ಕೂಡ ನಡೀತಾ ಇದೆ. ರಾಜಕೀಯ ಜಟಾಪಟಿ ನಡೀತಾ ಇದೆ. ಹಾಗೆಯೇ ಅಲ್ಲಿ ಅಧಿಕಾರಿಗಳು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಇಬ್ಬರ ಗಲಾಟೆ ಮಧ್ಯೆ ಸುಸ್ತಾಗಿ ಅಧಿಕಾರಿ ಕಣ್ಣೀರು ಹಾಕ್ತಾ ಇದ್ದಾರೆ. ಹೆಲ್ಪ್ಲೆಸ್ ಸ್ಟೇಟ್, ಅಸಹಾಯಕ ಸ್ಥಿತಿಯಲ್ಲಿ ಅವರಿದ್ದಾರೆ. ಕಾಂಗ್ರೆಸ್ ಬಿಜೆಪಿಗರ ಈ ಗದ್ದಲ ದೊಡ್ಡ ಮಟ್ಟದ ಒಂದು ಸಂದೇಶವನ್ನ ಅಂತೂ ಖಂಡಿತವಾಗ್ಲೂ ರವಾನೆ ಮಾಡುತ್ತೆ. ಯಾಕಂತ ಹೇಳಿದ್ರೆ SIR ಪ್ರಕ್ರಿಯೆ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟು ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಆಯಿತು, ನೀವು ಪ್ರಮುಖವಾಗಿ ಪಶ್ಚಿಮ ಬಂಗಾಳದ ವಿಚಾರವನ್ನು ಇಲ್ಲಿ ಗಮನಿಸಲೇಬೇಕು. SIR ದೊಡ್ಡ ಮಟ್ಟದಲ್ಲಿ ನಡೀತು ಅಂದರೆ ಏನು ವಿಶೇಷ ಪರಿಷ್ಕರಣೆ, ಓಕೆ ಪರಿಷ್ಕರಣೆ ನೋಡೋಣ. ಆ ನಿಟ್ಟಿನಲ್ಲಿ ನಾವು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ, ಕೊಡೋಣ. ಈಗ ಚಾಮರಾಜಪೇಟೆಯ ದೃಶ್ಯಾವಳಿಗಳು SIRಗೆ ಸಂಬಂಧಪಟ್ಟ ಹಾಗೆ. ನಿಮ್ಗೆ 9 ಗಂಟೆಗೆ ಬಂದು ಮೀಟಿಂಗ್ ಮಾಡ್ತೀರಲ್ಲ, ಏನು 9 ಗಂಟೆಗೆ ನಿಮ್ಗೆ ಕಳಿಸಿದ್ದೀರಾ? ಎಲ್ಲ ಪಕ್ಷದವರು ಕಳಿಸಿದ್ದೀರಾ? ನೀವು ಈಗ 10 ಜನ ಕರ್ಕೊಂಡು ಹೋಗಲ್ಲ, ರೆಡಿ ಇದ್ದೀರಲ್ಲ. 9 ಜನ 10 ಜನ ಹೆಂಗ್ ಮಾಡೋದು ಬಿಡ್ತೀರಾ ನೀವು? ಎಷ್ಟು ಜನ ಬರ್ತಾರೆ ಏನಂತ ಎಷ್ಟು ಜನ ಬರ್ತಾರೆ ಏನಂತ ಮಾಡ್ಬೇಕು. ಓಕೆ ನೋಡಿ, JBಯ ಅಧಿಕಾರಿ ಕೂಡ ಇಲ್ಲಿ ಗೊಂದಲಕ್ಕೀಡಾದರೂ ಅಸಹಾಯಕ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ರಾಜಕೀಯ ವೈಷಮ್ಯ ಒಂದು ಕಡೆ, ಮತ್ತು ಇಲ್ಲಿ ಪೂರ್ವಾಗ್ರಹ ಪೀಡಿತರಾಗಿ ಕೂಡ ಕೆಲಸ ಮಾಡಲಾಗ್ತಾ ಇದೆ ಅನ್ನುವ ದೊಡ್ಡ ಅನುಮಾನ ಇದೆ. ಕಾರಣ ಇಷ್ಟೇ, ಭಾರತೀಯ ಜನತಾ ಪಕ್ಷದವರ ಪರವಾಗಿ ಆಯೋಗ ಇಲ್ಲಿ ಈ ಪರಿಷ್ಕರಣೆಯನ್ನು ಮಾಡ್ತಾ ಇದೆ. ವಿಶೇಷ ಸಮಗ್ರ ವಿಶೇಷ ಪರಿಷ್ಕರಣೆ ಅಂದರೆ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳಿ. ಅಂದರೆ ಏನಾಗುತ್ತೆ ಈ ಸಂದರ್ಭದಲ್ಲಿ ಏನೆಲ್ಲ ಮಾಡ್ಕೊಳ್ಬೋದು, ಜನ ಏನು ಮಾಡಬೇಕು, ನಮ್ಮ ಮತದಾರರು ಏನು ಮಾಡಬೇಕು ಅಂದರೆ ಇಲ್ಲಿ ಏನಾದರೂ ಹೆಸರು ಬದಲಾವಣೆ ಆಗುವಂಥದ್ದಿದ್ರೆ, ಏನಾದ್ರು ಚೇಂಜಸ್ ಮಾಡಲಿಕ್ಕಿದ್ರೆ ಈ ಟೈಮಲ್ಲೂ ಕೂಡ ಮಾಡ್ಕೊಳ್ಬಹುದು. ಆದರೆ ಇಲ್ಲಿ ಆತಂಕ ಯಾಕೆ, ಕಾಂಗ್ರೆಸ್ನವರಿಗೆ ಭಯ ಯಾಕೆ, ಕಾಂಗ್ರೆಸ್ನವರು ಅತಿಯಾದ ಎಚ್ಚರಿಕೆಯನ್ನು ಯಾಕೆ ವಹಿಸ್ತಾ ಇದ್ದಾರೆ, ಯಾಕೆ ಜಾಗೃತಿ ಮೂಡಿಸುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಇಲ್ಲಿ
ಯಾರೇ ಕಾರ್ಮಿಕರಿರ್ಬೋದು, ರೈತರಿರ್ಬೋದು, ಶ್ರಮಿಕರಿರ್ಬೋದು, ಬಡವರಿರ್ಬೋದು, ನಿರ್ಗತಿಕರಿರ್ಬೋದು, ಅವರ ಪರವಾಗಿ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡಲ್ಲ, ಆ ಎಲ್ಲ ಓಟ್ಗಳು ಕಾಂಗ್ರೆಸ್ ಪಾಲಿನದ್ದು ಅಂತ ಒಂದು ಬಿಂಬಿತ ಆಗ್ತಾ ಇದೆ. ಟ್ರ್ಯಾಕ್ ರೆಕಾರ್ಡ್ ಅದಕ್ಕೆ ಸಪೋರ್ಟಿವ್ ಆಗಿರ್ಬೋದು, ಇಲ್ಲದೇ ಇರ್ಬೋದು, ಎಲ್ಲರೂ ಇವ್ರಿಗೆ ಓಟ್ ಹಾಕ್ತಾರಂತ ಖಚಿತವಾಗಿ ಹೇಳೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನಮ್ಮ ದೇಶದಲ್ಲಿರೋದು ಗೌಪ್ಯ ಮತದಾನ, ಅದನ್ನು ನಾವು ಗಮನದಲ್ಲಿ ಇಟ್ಕೊಳ್ಳೋಣ. ಆದರೆ ಅವರ ಒಂದು ನೆರೆಟಿವ್ ಹೇಗಿದೆ ಕಾಂಗ್ರೆಸ್ನವ್ರದ್ದು ಅಂದರೆ, ಇಲ್ಲಿ ತಮಗೆ ಬೇಕಾದಂಥ ಮತಗಳನ್ನು ಮಾತ್ರ ಇಟ್ಕೊಂಡು ಬೇರೆಯ ಮತಗಳನ್ನು ಯಾರು ಗೊತ್ತಾಗತ್ತಲ್ಲ, ಯಾವ್ಯಾವ ಮನೆಯಲ್ಲಿ ಯಾರ್ಯಾರಿಗೆ ಓಟ್ ಹಾಕ್ತಾರೆ, ಯಾವ ಬೂತಿಂದ ಎಷ್ಟು ಓಟ್ ಬಂದಿದೆ ಅದರ ಲೆಕ್ಕಾಚಾರ ಸಿಕ್ಕಿರುತ್ತೆ. ಆ ಆಧಾರದ ಮೇಲೆ ಆ ಹೆಸರುಗಳನ್ನು ಡಿಲೀಟ್ ಮಾಡಿಬಿಡ್ತಾರೆ ಅನ್ನುವ ಆತಂಕ ಕಾಂಗ್ರೆಸ್ನವರಿಗಿದೆ. ಹಾಗಾಗಿ ಈ ಒಂದು ತಕರಾರು ಇದೆ. ಅದಕ್ಕೋಸ್ಕರನೇ BLO ಅಂದರೆ ಬೂತ್ ಲೆವೆಲ್ ಆಫೀಸರ್ಸ್ಗಳನ್ನು ಗಮನದಲ್ಲಿಟ್ಕೊಂಡು ಅವರು ವಿಟ್ನೆಸ್ ಮಾಡಬೇಕಿಲ್ಲಿ. ಹೀಗಾಗಿ ಎರಡೂ ಪಕ್ಷದವರು ಕೂಡ ಇದ್ದೇ ಇರ್ತಾರೆ. ಅಂದರೆ ಇಲ್ಲಿ ಏನಾಗ್ತಾ ಇದೆ, ನಿಮಗೆ ಬೇಕಾದಾಗ ನೀವು ಮಾಡ್ತಾ ಇದ್ದೀರಿ ಅಂದರೆ ಪ್ರತಿಯೊಂದು ನಡೆನುಡಿ ಕೂಡ ಇಲ್ಲಿ ಅನುಮಾನಕ್ಕೆ ಈಡಾಗ್ತಾ ಇದೆ ಅನ್ನೋದು ಕಾಂಗ್ರೆಸ್ಸಿಗರ ನೇರ ಆರೋಪ ಆಗಿದೆ.